ಹಲೋ, ನಮಸ್ಕಾರ. ಯಾರಿಗೆಲ್ಲ ಎತ್ತಿನ ಗಾಡಿ ಇನ್ನೂ ನೆನಪಿದೆ? ಇದು ನನ್ನ ಹಸ್ಬೆಂಡ್ ಅಜ್ಜಿ ಮನೇಲಿತ್ತು. 20 ವರ್ಷದ ಹಳೇದ ಎತ್ತಿನ ಗಾಡಿ ಇದು. 20 ವರ್ಷದ ಹಳೇದಾಗಿರೋದ್ರಿಂದ ಟೈರ್ ಇದೆ. ತುಂಬಾ ಹಳೆ ಎತ್ತಿನ ಗಾಡಿಗೆ ಚಕ್ರ ಇರೋದು ಮರದ್ದು. ಇವಾಗೆಲ್ಲ ಹೇಗೆ ಕಾರು ಬೈಕು ತಗೊಂಡ್ರೆ ಮನೆ ದೇವ್ರ ಹೆಸರು ಹಾಗೆ ಮಕ್ಳ ಹೆಸರು ಹಾಕಿಸ್ತಾರೆ, ಅದೇ ತರನೇ ಇದ್ರಲ್ಲೂ ಬರ್ಸಿದ್ರು. ನಮ್ಮ ಮನೆ ದೇವ್ರು ರಂಗನಾಥ ಸ್ವಾಮಿ ಆಗಿರೋದ್ರಿಂದ ಆ ದೇವ್ರ ನೇಮ್ನು ಬರ್ಸಿದ್ರು, ಹಾಗೆ ನನ್ನ ಹಸ್ಬೆಂಡ್ ನೇಮ್ನು ಕೂಡ ಬರ್ಸಿದ್ರು. ಹಾಗೆ ತುಂಬಾ ನೀಟಾಗಿ ಪೇಂಟಿಂಗ್ ಮಾಡಿದ್ರು. ಎಷ್ಟು ಚೆನ್ನಾಗಿ ಪೇಂಟಿಂಗ್ ಮಾಡಿದ್ದಾರೆ ನೋಡಿ. ಯಾವ ಊರಿಂದು ಹಾಗೆ ಯಾವ ತಾಲೂಕು ಅಂತಾನು ಮೆನ್ಷನ್ ಮಾಡಿದ್ದಾರೆ. ಇನ್ನೊಂದ್ ಸೈಡ್ ಕೂಡ ಇದೇ ತರ ಡ್ರಾಯಿಂಗ್ ಮಾಡಿದ್ರು. ಇದೆಲ್ಲ ದೇವ್ರದು ಚಿತ್ರ ಅಂತೆ ಬಿಡಿಸಿರೋದು. ಪ್ರತಿ ಒಂದನ್ನು ಅಷ್ಟೇ ತುಂಬಾ ನೀಟಾಗಿ ಬಿಡಿಸಿದ್ರು. ಹಾಗೆ ಈ ಎತ್ತಿನ ಗಾಡಿ ಯಾರು ಮಾಡಿರೋದು ಅಂತಾನು ಅವ್ರ ಅಡ್ರೆಸ್ ಕೂಡ ಮೆನ್ಷನ್ ಮಾಡಿದ್ರು. ಇದ್ರಲ್ಲಿ ಫೋನ್ ನಂಬರ್ ಕೂಡ ಮೆನ್ಷನ್ ಮಾಡಿದ್ದಾರೆ. ಅವಾಗೆಲ್ಲ ಲ್ಯಾಂಡ್ ಲೈನ್ ಇತ್ತಲ್ಲ, ಹಾಗಾಗಿ 6 ನಂಬರ್ ಅಷ್ಟೇ ಇದೆ ಅನ್ಸುತ್ತೆ. ಫುಲ್ ಲೋಡ್ ಆದ್ಮೇಲೆ ಹಗ್ಗ ಕಟ್ಟಕ್ಕೆ ಅಂತ ಗ್ರಿಪ್ಪಿಗೆ ಕೊಟ್ಟಿದ್ದಾರೆ. ಇದನ್ನ ಸುತ್ತನೂ ತುಂಬಾ ನೀಟಾಗಿ ಡ್ರಾಯಿಂಗ್ ಮಾಡಿದ್ರು. ಮುಂದೆ ಇಲ್ಲಿ ಎತ್ ಕಟ್ತಾರೆ, ಇದಕ್ಕೆ ನೊಗ ಅಂತ ಕರೀತಾರೆ. ಈ ಗಾಡಿನ ಇವಾಗ್ಲೂ ಕೂಡ ಇವ್ರು ಯೂಸ್ ಮಾಡ್ತಾರೆ. ಇದಕ್ಕೆ ಕುಂಟೆ ಅಂತ ಕರೀತಾರೆ. ರಾಗಿ ಅರ್ಗಕ್ಕೆ ಯೂಸ್ ಮಾಡ್ತಾರೆ. ಗದ್ದೆಲಿ ಮೀನ್ ಹಿಡಿಯಕ್ಕೆ ಇದನ್ನ ಯೂಸ್ ಮಾಡ್ತೀವಿ. ಇದಕ್ಕೆ ಕೂಳಿ ಅಂತ ಕರಿತೀವಿ. ನಿಮ್ ಕಡೆ ಏನಂತೀರಾ ಇದಕ್ಕೆ ಕಮೆಂಟ್ ಮಾಡಿ. ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.